ಫೈರ್ ಇಂಜಿನ್ ತರಿಸಿದ್ದಾರೆ ಜಾತ್ರೆಗೆ ಅಂತಂದ್ರೆ ಎಷ್ಟು ಜನ ಇರ್ತಾರೆ ಅನ್ನೋದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಗೈಸ್, ಹಳ್ಳಿ ವಾತಾವರಣ ಹೆಂಗಿದೆ ಅಂತ. ಸಿಂಗಲ್ ಆಗಿ ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಫೋನ್ ಮಾಡಿದ್ದೆ ಬರ್ತೀನಿ ಅಂತಂದವನೆ. ಸಾರ ಮಾತಾಡ್ಲಿ, ನಮ್ಮಂಗೆ ಯಾರು ಶೋಕೆ ಮಾಡಕ್ಕಾಗಲ್ಲ. ಜನ ನೋಡಿದಷ್ಟು ಖುಷಿ. ಊಟ ಅವನೇ ಕೊಟ್ಬಿಟ್ಟು ಹೋಗ್ಬಿಡನೆ, ಊಟ ಮಾಡ್ಕೊಳ್ರಿ ಅಂತ. ಚೈನಾದಿಂದ ತರಿಸಿದ್ವು 50 ಜೊತೆ ತರಿಸಿದೀವಿ, ಅದ್ರಲ್ಲಿ ಒಂದೇ ಹಾಕೊಂಡಿದೀನಿ. 5.5 ಲಕ್ಷ ಇದು. ಹಿಂದೆ ಎಲ್ಲೂ ನೋಡಿರಕ್ ಸಾಧ್ಯ ಇಲ್ಲ ಅಂತಂತ ದನಗಳನ್ನ ನೋಡ್ಬೋದು. ಎಸ್ ಗೈಸ್, ಎಲ್ಲರಿಗೂ ನಮಸ್ತೆ, ನಮಸ್ಕಾರ, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ನಾನು ನಿಮ್ಮ ಶ್ರೇಯಸ್ ಮಾಮ್ಜಿ. ಎಸ್ ಗೈಸ್, ಎಲ್ಲರೂ ನೋಡೇ ಇರ್ತೀರಾ. ಇವತ್ತಿನ ವಿಶೇಷವಾದ ವ್ಲಾಗ್ ಬಂದು ಅಂತರಗಟ್ಟೆ ಜಾತ್ರೆ ಅಂತ. ಸೊ ತುಂಬ ಜನ ಸೇರಿರ್ತಾರೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಿರೋದು, ಹುಡ್ದಾಗ್ಲಿಂದ ಯಾವತ್ತು ಹೋಗೇ ಇಲ್ಲ. ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಸೊ ಹೋಗೋಣ ಅಂತ ತೀರ್ಮಾನ ಆಯಿತು ಆ್ಯಂಡ್ ಡಿಸ್ಕಸ್ ಕೂಡ ಮಾಡಿ ಎಲ್ಲರೂ ನಾವು ಹೋಗ್ತಾ ಇದ್ವಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಸಂಬಂಧಿಕರಿದ್ದಾರೆ, ಊರ ಮನೆಯವರಿದ್ದಾರೆ. ಸೊ ತುಂಬ ಜನ ಸೇರ್ತಾರಂತೆ ಆ್ಯಂಡ್ ಮರಿ ಎಲ್ಲ ಕಡಿತಾರಂತೆ, ದೇವರಿದೆ, ತೇರೆಲ್ಲ ಎಳಿತಾರಂತೆ. ನೋಡೋಣ, ಒಂದು ಹೊಸ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮಗೂ ಕೂಡ. ಸೊ ಅಲ್ಲಿ ಯಾವ ಥರ ಏನಾಯಿತು, ಜನರು ಯಾವ ಥರ ಇದು ಸೇರಿದ್ದಾರೆ ಆ್ಯಂಡ್ ಅಲ್ಲಿ ಯಾವ ಥರ ಏನು ಜಾತ್ರೆ ಯಾವ ಥರ ನಡೀತು ಅನ್ನೋದನ್ನು ಒಂದು ಯೂಟ್ಯೂಬ್ ಜರ್ನಿ ಮುಖಾಂತರ ನಾವು ಏನು ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಇವತ್ತಿದ್ದಾರೆ ಮನು ಅವರು. ಹಾಯ್ ಮನು, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದೆಯಾ? ನಮ್ಮ ವ್ಯೂವರ್ಸ್ಗೆಲ್ಲರಿಗೂ ಹಾಯ್ ಹೇಳ್ಬಿಡು. ಎಸ್ ಗೈಸ್, ಅವನು ತುಂಬ ನಾಚ್ಕೊತಾನೆ, ಬಟ್ ಇರಲಿ, ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಏನಾಯಿತು ನೋಡೋಣ. ಸೊ ಗಾಯ್ಸ್, ಗಾಡಿ ಹತ್ರ ಬಂದಿದ್ದೀವಿ, ಇನ್ನೇನು ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ, ನಮ್ಮ ಜೊತೆ ಯಾರ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಪರಿಚಯ ಮಾಡೋಣ. ಸೊ ಇವರು ದಿವ್ಯಾ ಅಂತ ಆ್ಯಂಡ್ ಅವರು ಪೂಜಾ ಅಂತ, ಅವ್ರ ಮಗು ಕೂಡ ಇಲ್ಲೇ ಇದೆ. ಹಾಯ್ ಮೇಡಮ್ಮ, ಹಾಯ್ ಮಾಡು, ಹಾಯ್. ಮಾಡಿಬಿಡ್ಲು ನೀನು ಹಾಯ್ ಮಾಡು, ಹಾಯ್. ಸೊ ಗೈಸ್, ನೆಕ್ಸ್ಟ್ ಹಿಂದ್ಗಡೆ ಯಾರ್ಯಾರಿದ್ದಾರೆ ನೋಡೋಣ. ಓ ಹಾಯ್ ಗೈಸ್, ಇವನು ಪ್ರಜ್ವಲ್ ಅಂತ ಆ್ಯಂಡ್ ಇವನಿಗೆ ಆಲ್ರೆಡಿ ತೋರಿಸಿದ್ದೀನಿ ಮನು ಅಂತ. ಆ್ಯಂಡ್ ಇವನು ಅಮಿತ್ ಅಂತ, ಹಾಯ್ ಮಾಡೋ. ಇವರು ಚೇತನ್ ಅಂತ ಆ್ಯಂಡ್ ಆ ಕಡೆ ತಿಮ್ಮಣ್ಣ ಅಂತ ಇದ್ದಾರೆ. ಇವನು ತರುಣ್ ಅಂತ, ಅವನು ಚರಣ್ ಅಂತ. ಆಲ್ಮೋಸ್ಟ್ ನೋಡಿರ್ತೀರಾ. ಸೊ ಇನ್ನೊಬ್ಬ ಅಲ್ಲೋನೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ರಾಕೇಶ್ ಅಂತ ಇಲ್ಲಿ. ಸೊ ಇಲ್ಲಿ ಇವರು ಚೇತನ್ ಅಂತ. ಸೊ ಹೊರಡ್ತೀವಿ ಜಾತ್ರೆಗೆ. ಎಲ್ಲರೂ ತಪ್ಪದೆ, ತುಂಬ ಫನ್ ಇರುತ್ತೆ, ತುಂಬ ಎಂಜಾಯ್ ಇರುತ್ತೆ. ಸೊ ಎಲ್ಲರೂ ತಪ್ಪದೆ ವಿಡಿಯೋನ ನೋಡಿ ಆ್ಯಂಡ್ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. 3 ಹುಲಿಸ್ ಹಾಕಿದ್ದೀನಿ ಅಂತ ಹೇಳಲ್ಲ. ಸಿಂಗಲ್ ಆಗಿ ನಿಮ್ಮ ಮಕ್ಕಳನ್ನ. ಗಾಯ್ಸ್, ಫೈನಲಿ ನಾವು ಅಂತರಗಟ್ಟೆ ಜಾತ್ರೆಗೆ ಬಂದಾಯಿತು. ಸೊ ಗಾಡಿ ತುಂಬ ಹೆವಿ ಅಂದರೆ ಹೆವಿ ಜನ ಇದ್ದಾರೆ. ಸೊ ಗಾಡಿ ನಮಗೆ ನಿಲ್ಸೋಕ್ಕೆ ಜಾಗ ಇಲ್ಲ. ಊರಿಂದ ಹೊರಗಡೆ ಸ್ವಲ್ಪ ಏನು ಪ್ಲೇಸಸ್ ಅಂತ ಇದೆ ಆಯಿತಾ, ಅಲ್ಲಿ ನಾವು ಗಾಡಿ ಹಾಕ್ಕೊಂಡಿದ್ದೀವಿ. ನಮ್ಮ ಗಾಡಿ ಎಲ್ಲಿದೆ, ನಮ್ಮ ಬಾಯ್ಸ್ ಅವರೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿದ್ದಾರೆ ನೋಡಿದ್ರಿ. ಅಂದರೆ ಫೀಲ್ಡ್ ಇದೆ ಲಿಟ್ರಲಿ. ಯಾವ ಥರ ಅಂತಂದರೆ ಏನು ಎತ್ತಿನ ಗಾಡೀಲಿ ಬಂದಿದ್ದಾರೆ ಆಯಿತಾ, ಹಳ್ಳಿಯಿಂದ ಟ್ಯಾಕ್ಟ್ರಿ ಮಾಡಿಕೊಂಡು ಎತ್ತಿನ ಗಾಡೀಲಿ. ಸೀರಿಯಸ್ಲಿ ಒಂಥರ ಡಿಫ್ರೆಂಟ್ ವೈಬ್ ಇದೆ. ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಎಲ್ಲಿಂದ ಬಂದಿದ್ದಾರೆ, ಯಾವ್ಯಾವ ಥರ ಅವ್ರದ್ದು ಏನೋ ಗುಡಾರ ಏನೋ ಹಾಕ್ಕೊತಾರೆ. ಗುಡಾರ ಅಂದರೆ ಗುಡಿಸ್ಲು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಏನೋ ಅವರು ಮರಿ ಕಡಿಯೋದಾಗಿರ್ಬೋದು, ಕೋಳಿ ಕಡಿಯೋದಾಗಿರ್ಬೋದು. ಸೊ ಅವ್ರು ಅಡುಗೆ ಮಾಡ್ಕೊಂಡು ಅವ್ರ ದೇವರಿಗೆ ಎಡೆ ಮಾಡಿಕೊಂಡು ತಿಂದು ಜಾತ್ರೆ ಹೋಗುವಂಥ ಪದ್ಧತಿ ಇದೆ ಇಲ್ಲಿ. ಸೊ ನಾನು ತೋರಿಸ್ತೀನಿ ನೋಡಿ. ಇದು ಉಳ್ಕಿ 3 ದಿನ ಆಗಿದೆ. ಇವತ್ತು ಅಮೆರಿಕ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದೀನಿ. ಸಾರ ಮಾತಾಡ್ಲಿ, ನಮ್ಮಂಗೆ ಯಾರು ಶೋಕೆ ಮಾಡಕ್ಕಾಗಲ್ಲ. ನೋಡಿ, ಇದು ಜಾತ್ರೆಗೆ ಬರ್ಬೇಕು ಅಂತಾನೆ ನಿನ್ನೆ ಚೈನಾದಿಂದ ತರಿಸಿದ್ವು 50 ಜೊತೆ ತರಿಸಿದೀವಿ, ಅದ್ರಲ್ಲಿ ಒಂದೇ ಹಾಕೊಂಡಿದೀನಿ. 5.5 ಲಕ್ಷ ಇದು. ಇದನ್ನ ಹಾಕೊಂಡ್ ನಾನು ಈ ಜಾತ್ರೆ ಒಳಗೆ ಹೋದ್ರೆ 99.9% ಹುಡುಗಿರು ಹರ್ಷ ಅಂತ Guys, finally reached for the Antaragetti Jatra.
ಗಾಯ್ಸ್ ಹೋಟೆಲಿಗೆ ಬಂದಿದ್ದೀವಿ. ಏನೋ ಪಾರ್ಸಲ್ ತೊಗೊತಾನಂತೆ ಅವ್ರ ವೈಫ್ಗೆ. ಏನು ಪಾರ್ಸಲ್ ತೊಗೊತಾನಂತ ಗೊತ್ತಿಲ್ಲ, ಏನೋ ಕಟ್ಸ್ಕೊತಾವ ಒಟ್ಟಿಗೆ. ನಾವಿನ್ನೂ ಮೈನ್ ಪ್ಲೇಸಿಗೆ ಹೋಗೇ ಇಲ್ಲ, ಬರೀ ಇಲ್ಲೇ ಸುತ್ತಾಡ್ತಾ ಇದೀವಿ ಅಲ್ಲಿ ಇಲ್ಲಿ ಅಂತಾನೆ. ಲಿಟ್ರಲಿ ಎಲ್ಲೆಲ್ಲಿಂದ ಜನ ಬಂದಿದ್ದಾರೆ ಅಂತಂದರೆ ಕನ್ಫ್ಯೂಸ್ ಆಗೋಗ್ಬಿಡ್ತೀವಿ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತೆಲ್ಲ. ತುಂಬ ಚೆನ್ನಾಗಿದೆ ಗೈಸ್. ಫೋಟೋ ಶೂಟ್ ಮಾಡ್ತಾರೆ ಊಟ ಮಾಡೋದು ಬರ್ರಿ ಅಂತಂದರೆ. ನೋಡ್ರಿ ಇಲ್ಲಿ, ಹಾಂ ಇವನು ಫೋಟೋ ತೆಗಿಯೋನು, ಇವನು ಫೋಟೋ ತೆಗ್ಸ್ಕೊಳ್ಳೋನು. ನಮ್ಮ ಯೂಟ್ಯೂಬ್ ಬ್ಲಾಗಲ್ಲಿ ಇವರೊಬ್ರು ಹೊಸ್ದಾಗಿ ಬಂದವ್ರೆ. ಏಯ್ 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 ಬರ ಇಲ್ಲಿ ಗೈಸ್. ನನ್ನ ಕ್ಲಾಸ್ಮೇಟು, ನನ್ನ ಚೈಲ್ಡ್ಹುಡ್ ಫ್ರೆಂಡು ಕಿರಣ ಅಂತ. ಮುಖ ತೋರ್ಸೋಕ್ಕೆ ನಾಚಿಕೆ ಮಾಡ್ಕೊತಾನೆ. ಆ್ಯಕ್ಚುಲಿ ಅವನು ಜನಸೇವೆ ಮಾಡ್ತಾನೆ, ಡಿ ಲೆವೆಲ್ ಅಂತ ಆ್ಯಂಬುಲೆನ್ಸ್ ಅವರು. ಗಾಯ್ಸ್ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕಿರಣ ಅಂತ, ಊಟ ಅವನೇ ಕೊಟ್ಬಿಟ್ಟು ಹೋಗ್ಬಿಡಾನೆ, ಊಟ ಮಾಡ್ಕೊಳ್ರಿ ಅಂತ. ಚಿಕನ್ ಗ್ರೇವಿ ಮಾಡೋರೆ, ಮಸ್ತಾಗೈತೆ ಅಂತ ಅಂದ್ಕೊಳ್ರಿ. ಸೂಪರಾಗೈತೆ ಮಾತ್ರ. ಬಾರಿಸ್ತಾರೆ ಹಿಡ್ಕೊಳ್ಳಿ ಪಾಪ. ಅವನು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ, ಆ ಥರ ಹೋಗ್ಬಿಟ್ಟವನೆ. ಬಾರೋ ಅಮಿತು ಅಂತ ಕರಿಬೇಕು ನನಗೆ ಇವಾಗ. ಹರ್ಷ ಅಂತ ಕರಿಬೇಕಾ? ಕರಿಯಣ್ಣ ಬರೋ. ಇವನು ಬರ್ಸ್ತವನೆ, ಅವನು ಬರ್ಸ್ತಾನೆ, ಅವರು ಬರ್ಸ್ತಾರೆ, ಎಲ್ಲರೂ ಬರ್ಸ್ತಾರೆ. ಸೂಪರ್ ಆಗೈತೆ. ಜಾತ್ರೆಗೆ ಬಂದ್ವಿ ಮಾಡಬೇಕು ಅಂತ ಫನ್ನು. ಜಾತ್ರೆಯಲ್ಲಿ ಬಂದು ತಿಂತಾ ಇದೀವಿ ಚಿಕನ್ನು. ಇಷ್ಟೋ ತನಕ ಡ್ರಮ್ಮು ಬಾರಿಸಿ 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 ಸುಸ್ತಾಗ್ಬಿಟ್ರು, ರೆಸ್ಟ್ ತಗೊಂತವ್ರೆ. ಸೊ ನಾವು ಇವಾಗ ಎಕ್ಸಿಬಿಷನ್ ಹತ್ರ ಹೋಗ್ತಾ ಇದೀವಿ. ನೋಡೋಣ ಎಕ್ಸಿಬಿಷನ್ ಹೇಗಿರುತ್ತೆ ಅಂತ. ಗೈಸ್ ಎಕ್ಸಿಬಿಷನ್ ನೋಡೋಣ ಅಂತ ಬಂದರೆ ಏನೋ ಕರೆಂಟ್ ಪ್ರಾಬ್ಲಮ್ ಆಗಿಬಿಟ್ಟೈತೆ ಅಂತ ಅಂದ್ಬಿಟ್ಟು ಎಲ್ಲ ಆಫ್ ಆಗಿಬಿಟ್ಟೈತೆ. ನೋಡ್ರಿ, ಅಲ್ಲೊಂದು ಜಾಯಿಂಟ್ ವೀಲು, ಇನ್ನೂ ಏನೇನೋ ಗೇಮ್ಸ್ಗಳೆಲ್ಲ ಆಫ್ ಆಗಿಬಿಟ್ಟೈತೆ. ನಾವು ಅಲ್ಲಿಂದ ಇಲ್ಲಿ ತನಕ ನಮ್ಮ ಫ್ರೆಂಡ್ಸ್ನೇ ಬಿಟ್ಬಿಟ್ಟು ಓಡೋಗಿ ಬಂದ್ವಿ ನಾವು ಎಕ್ಸಿಬಿಷನ್ ನೋಡೋಣ ಅಂತ. ಬೆಳಗ್ಗೆ ಅಷ್ಟರಲ್ಲಿ ಓಪನ್ ಆಗುತ್ತೆ ಅಂತ ಅನಿಸುತ್ತೆ, ನೋಡೋಣ. ನಮ್ಮ ಹುಡುಗರೆಲ್ಲೋ ಕಳೆದೋಗ್ಬಿಟ್ಟಾರೆ ಗಾಯ್ಸ್. ಹುಡುಕಿ ಸುಸ್ತಾಗೋಯ್ತು. ಎಲ್ಲಂತ ಹುಡ್ಕನ್ ಹೇಳ್ರಿ. ಜಾತ್ರೆ ನೋಡಿದ್ರೆ ಸಿಕ್ಕಾಬಿಡೆ ಸಾಗರ ತುಂಬ್ಕೊಂಡ್ಬಿಟ್ಟಿದ್ದಾರೆ ಜನ. ನೋಡಬೇಕು ಸಿಗ್ತಾರ ಸಿಗಲ್ವಾ ಅಂತಲ್ಲ. ಮುಂದೆ ಫೋನ್ ಮಾಡಿದ್ರಿ ಜಾತ್ರೆ ಹತ್ರ ಇದ್ದಾರೆ ಅಂತಂದ್ರು. ನೋಡೋಣ ಸಿಗ್ತಾರ ಸಿಗಲ್ವಾ ಅಂತ. ಇನ್ನೊಂದು ಸ್ವಲ್ಪ ಹಾಕು. ಸಾಂಬಾರು ಬೆಲ್ಲ ಪೀಸ್ ತಿನ್ನಲ್ಲ. ಗೈಸ್ ಊಟ ಎಲ್ಲ ಜಸ್ಟ್ ಮುಗೀತು. ಆ್ಯಕ್ಚುಲಿ ನಾವು ಇವತ್ತು ನೈಟ್ ಬಂದು ದೇವ್ರದ್ದು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಕೋಳಿ ಕಡ್ದು ದೇವರಿಗೆಲ್ಲ ಎಡೆ ಮಾಡಿ ಊಟ ಮುಗಿಸ್ಕೊಂಡು ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಇದು ನಾಳೆ ಬೆಳಗ್ಗೆ ಇದಕ್ಕಿಂತ ಜೋರಾಗಿರುತ್ತಂತೆ ಜಾತ್ರೆ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವಾಗ ನಿದ್ದೆ ಬರ್ತದೆ, ಮಲ್ಕೋಬೇಕು. ಫ್ರೆಂಡ್ಸಲ್ಲಿ ಆಲ್ಮೋಸ್ಟ್ ಊಟ ಆಯಿತು. ಸೊ ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ದು ಮತ್ತೆ ಏನಾಯಿತು, ಹೇಗೆ ಎಂಜಾಯ್ ಮಾಡಿದ್ವಿ, ಎಕ್ಸ್ಪ್ಲೋರ್ ಮಾಡೋಣ. ಗುಡ್ ಮಾರ್ನಿಂಗ್ ಫ್ಯಾಮ್. ಕಾಫಿ ಕುಡಿಯೋಕೆ ಹೋಗಬೇಕು. ಮಲಗಿ ಇವಾಗಿದ್ವಿ. ತುಂಬ ಚಳಿ ಇತ್ತು ಗಾಯ್ಸ್. ಮಲಗಿತ್ತು ಹತ್ತತ್ರ 2:30-3 ಗಂಟೆಗಲ್ವಾ. ಸೊ ಬೆಳಗ್ಗೆ ಎದ್ದೊಂಡು ಲೇಟ್ ಆಯಿತು. ತೇರು ಆಲ್ರೆಡಿ ಎಳ್ದಿದ್ದಾರೆ ಅಂತ ಹೇಳ್ತಾರೆ, ಕೆಲವರು ಎಳ್ದಿಲ್ಲ ಅಂತಲೂ ಹೇಳ್ತಾರೆ. ಜಾತ್ರೆಗೆ ಹೋಗಿ ಯಾರಿಗಾನ ವಿಚಾರಿಸ್ಬಿಟ್ಟು ಕೇಳಬೇಕು. ಎಳ್ದಿದ್ರೆ ನಮ್ಮ ದುರದೃಷ್ಟ, ಎಳ್ದಿಲ್ಲ ಅಂತಂದರೆ ನಮ್ಮ ಅದೃಷ್ಟ ಅಂತಲೇ ಹೇಳಬೇಕು. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ ನಾವು, ನಮ್ಮ ಬಾಯ್ಸ್ ಎಲ್ಲ. ನೋಡಿ ಗಾಯ್ಸ್, ಹಳ್ಳಿ ವಾತಾವರಣ ಹೆಂಗಿದೆ ಅಂತ. ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲೆಲ್ಲ ನಾನು ಹೇಳಿದ್ನಲ್ಲ ಎಲ್ಲ ಬಂದಿದ್ದರು ಅಂತ ಕಾರಲ್ಲಿ, ಅಂದರೆ ಇದು ಕಾರಲ್ಲಿ ಅಂತೀನಿ, ಟ್ಯಾಕ್ಟ್ರಿಲಿ, ಎತ್ತಿನ ಗಾಡಿಲೆಲ್ಲ. ಸೊ ಆ ಜನ ಬೆಳಗ್ಗೆ ಎದ್ದು ಅವ್ರವ್ರು ಏನು ತಿಂಡಿ ಮಾಡ್ಕೋಬೇಕಾ ಅಥವಾ ದೈನಂದಿನ ಚಟುವಟಿಕೆಗಳು ಏನಾದರೂ ಇದೆಯಾ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಇಲ್ಲೂ ಕೂಡ ತುಂಬ ಡಿಫ್ರೆಂಟಾಗಿದೆ ಆಯಿತಾ. ಈ ಥರ ಎಲ್ಲ ಬಂದರೆ ಒಂದು ಡಿಫ್ರೆಂಟ್ ರೀತಿಯ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ಗೆ ಆಗ್ತಾ ಇದೆಯಲ್ಲ ಹಂಗೆ.
ಗೈಸ್ ಮೋಸ್ಟ್ಲಿ ನಮ್ಮ ದುರದೃಷ್ಟ ಅಂತ ಅನ್ಸುತ್ತೆ, ಯಾಕಂದರೆ ನಾವು ತೇರು ಇಳೋದನ್ನ ನೋಡೋಕ್ಕೆ ಆಗಲಿಲ್ಲ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಆಲ್ರೆಡಿ ತೇರು ಇಳದೇ ಬಿಟ್ಟಿದ್ರು. ಸರಿ ಆಯಿತು ಅಂತ ದೇವಸ್ಥಾನ ಹತ್ರ ಬಂದಾಗ ನಮಗೆ ನೋಡೋಕ್ಕೆ ಸಿಕ್ಕಿದ ದೃಶ್ಯ ಇದಾಗಿತ್ತು. ಬಾಯ್ಸ್ ಜನ ಎಷ್ಟಿದ್ದಾರೆ ಅಂತಂದರೆ ನೀವೇ ಯೋಚನೆ ಮಾಡಿ. ಫೈರ್ ಇಂಜಿನ್ ತರಿಸಿದ್ದಾರೆ ಜಾತ್ರೆಗೆ ಅಂತಂದರೆ ಎಷ್ಟು ಜನ ಇರ್ತಾರೆ ಅನ್ನೋದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಇವನು ನೋಡಿಲ್ಲ ಹಂಗೆ ಸುಮ್ಮನೆ ನೋಡ್ತವಲ್ಲ ಹಂಗೆ. ನಾವೇನೋ ತಿಂಡಿನೂ ಮಾಡಿಲ್ಲ, ಸುಮ್ಮನೆ ಓಡಾಡ್ತೇವೆ ಆ ಕಡೆಯಿಂದ ಈ ಕಡೆಯಿಂದ. ನಮ್ಮ ಬಾಯ್ಸ್ ಅಡುಗೆ ಮಾಡ್ತಾರಂತೆ ತಿಂಡಿನ, ನಾವು ನೋಡಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಬರೀ ಓಡಾಡ್ತಾನೆ ಇದ್ದೀವಿ. ಜನ ನೋಡಿದಷ್ಟು ಖುಷಿ. ಆಮೇಲೆ ಇದು ಜಾತ್ರೆಯಿಂದ ಹೋಗ್ತಾ ಇರೋರು, ಊರಿಂದ ಜಾತ್ರೆಗೆ ಬರ್ತಾ ಇರೋರು ಎಲ್ಲರೂ ನೋಡಿದಾಗ ಒಂದು ವೈಬು. ಎತ್ತುಗಳದ್ದು ಶೋ ಮಾಡ್ತಾರೆ ಏನಂತ ಗೊತ್ತಿಲ್ಲ, ಭಾರಿ ಮಾತ್ರ ಒಳ್ಳೊಳ್ಳೆ ದನಗಳು ಒಳ್ಳೊಳ್ಳೆ ಎತ್ತುಗಳೆಲ್ಲ ಬರ್ತಾವೆ ಆಯ್ತಾ. ಏನು ಶೋ ಮಾಡ್ತಾರೆ ಏನಂತ ಗೊತ್ತಿಲ್ಲ. ಅಲ್ಲಿ ದೇವಸ್ಥಾನ ಹತ್ರ ತೋರಿಸಿದ್ನಲ್ಲ ಅದು ಅಷ್ಟೇ, ಒಂದು ತುಂಬ ಯುನಿಕಾಗಿ ಡಿಸೈನ್ ಆಗಿತ್ತು. ಅದು ಏನು ದನಗಳು ಏನಕ್ಕೆ ಕರ್ಕೊಂಬರ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ದನಗಳದೇ ಜಾತ್ರೆ ಇರ್ಬೋದೇನೋ. ಅಲ್ಟಿಮೇಟ್ ಆಗಿರುತ್ತೆ ಮಾತ್ರ, ಹಿಂದೆ ಎಲ್ಲೂ ನೋಡಿರಕ್ಕೆ ಸಾಧ್ಯ ಇಲ್ಲ, ಅಂತಂಥ ದನಗಳನ್ನ ನೋಡ್ಬೋದು. ಗಾಯ್ಸ ಹಿಂಗೆ ಜಾತ್ರೆಯಲ್ಲಿ ಸರ್ವೈವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಯೂಟ್ಯೂಬರ್ ಸಿಕ್ಕರು. ಏನ್ ಹೆಸರು? ಪುನೀತ್ ಡಿ ಬಾಸ್ ಕಡೂರ್ ಅಂತ. ಪುನೀತ್ ಡಿ ಬಾಸ್ ಕಡೂರ್ ಅಂತ ಯೂಟ್ಯೂಬ್ ಚಾನಲ್ ಅದೇ ತಾನೆ? ಸಬ್ಸ್ಕ್ರೈಬ್ ಮಾಡ್ರಿ. ಇನ್ಸ್ಟಾ ಐಡಿನೂ ಅದೇ ಅಂತೆ, ಯೂಟ್ಯೂಬ್ ಚಾನಲ್ ಅದೇ ಅಂತೆ. ಹೊಸದಾಗಿ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ನ. ಗೈಸ್ ನೋಡ್ರಿ, ಅಲ್ಲಿ ಒಂದು ಫ್ಯಾಮಿಲಿ ಬಂದರು, ಚಾಟಿಯಿಂದ ಹೊಡ್ಕೊಂಡು ಅಮೌಂಟ್ನ ಕಲೆಕ್ಟ್ ಮಾಡ್ಕೋತಾರೆ. ಅವ್ರದ್ದೊಂದು ಪದ್ಧತಿ ಇದೆ. ಅದು ಏನು ದೇವ್ರ ಮಹಿಮೆನ ಅಥವಾ ಏಟಾಗುತ್ತಾ ಇಲ್ವಾ ಅವ್ರಿಗೆ ಒಂದು ಗೊತ್ತಾಗಲ್ಲ. ನೋಡಿ, ಗ್ರೇಟ್ ಅಲ್ವಾ? ನಾನು ಕಡೂರು ಬಸ್ ಸ್ಟ್ಯಾಂಡಲ್ಲಿ ಒಂದು ವಿಡಿಯೋ ಮಾಡಿದಾಗ ಹೇಳಿದೆ, ಜನರ ಬದುಕು ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ. ನಾವು ಬೇರೆಯವ್ರ ಕಷ್ಟ ನೋಡಿದಾಗ್ಲೇ ಗೊತ್ತಾಗೋದು ಇವ್ರಿಗಿನ್ನ ನಮ್ಮ ಜೀವನನೇ ಎಷ್ಟು ಚೆನ್ನಾಗಿದೆ ಅಂತ. ಇವನ್ನೆಲ್ಲ ನೋಡಿದಾಗ ಅದೇ ಅಲ್ವಾ ಅನ್ಸೋದು, ನಮ್ಮ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ. ನಾವು ಸರಿಯಾದ ದಾರಿಲಿ ಯುಟಿಲೈಸ್ ಮಾಡ್ಕೊಳ್ಳಲ್ಲ ಅಷ್ಟೇ. ಬಿ ಪಾಸಿಟಿವ್ ಆಲ್ವೇಸ್, ನೆವರ್ ಥಿಂಕ್ ಆನ್ ದ ನೆಗೆಟಿವ್ ವೇಸ್. ಸ್ಟೇ ಹ್ಯಾಪಿ ಇನ್ ವಿಚ್ ಮೂಮೆಂಟ್ ಯು ಆರ್ ಪಾಸಿಂಗ್ ಆನ್. ದಟ್ಸ್ ವಾಟ್ ಅ ಲೈಫ್, ವಾಟ್ ಐ ಥಿಂಕ್. ಎಸ್ ಗೈಸ್, ಮಧ್ಯಾಹ್ನ 2 ಗಂಟೆ ಆಗೋಯ್ತು. ನನ್ನ ಫ್ರೆಂಡ್ ಫೋನ್ ಮಾಡಿದ್ದ. ಸೊ ನಮ್ಮದೊಂದು ಸಾಂಗ್ ಮಾಡ್ತಾಯಿದ್ದೀವಿ. ಸಾಂಗ್ದು ಅಪ್ಡೇಟ್ ನಾನು ಇವಾಗ ಕೊಡೋಕ್ಕಾಗಲ್ಲ, ಅಂದರೆ ಇನ್ನೊಂದು 2-3 ವಾರದಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ, ಹಾಗೆ ಯೂಟ್ಯೂಬಲ್ಲಿ ಆದರೆ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ನಮ್ಮದೊಂದು ಸಾಂಗ್ ಬರ್ತಾಯಿದೆ. ಆ ಸಾಂಗ್ದು ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ, ಬಟ್ ಒಂದು ಲೈನ್ ಕರೆಕ್ಷನ್ ಇತ್ತು. ಸೊ ಆ ಒಂದು ಲೈನ್ಗೋಸ್ಕರ ನಾನು ಇವಾಗ ಭದ್ರಾವತಿಗೆ ಹೋಗಬೇಕು ಸ್ಟುಡಿಯೋಗೆ. ನಾವೆಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಲೈಫಲ್ಲಿರೋ ಗೋಲ್ಸ್ಗೆ ನಾವೆಷ್ಟು ಡೆಡಿಕೇಶನ್ ಹಾಕ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ನಾನು ಜಾತ್ರೆಯಿಂದ ಹೊರಗೆ ಬಂದೆ. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸು ಕೂಡ ಊರಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅಂತರಗಟ್ಟೆಯಿಂದ ಇಲ್ಲಿ ಮಧ್ಯದಲ್ಲಿ ಒಂದು ಊರು ಬರುತ್ತೆ, ಆ ಊರ ಹತ್ರ ಆ ಊರಿಂದ ಹೋಗ್ತಾ ಇರಬೇಕಾದ್ರೆ ನಾನು ಊರ ಹತ್ರ ಇಳ್ಕೊಂಡೆ. ಸೊ ನಾನು ಇವಾಗ ಭದ್ರಾವತಿ ಹೋಗಬೇಕು. ಅಲ್ಲಿ ಹೋಗಿ ರೆಕಾರ್ಡಿಂಗ್ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಂದ ನಾನು ಊರಿಗೆ ಹೋಗಬೇಕು. ಸೊ ಜಾತ್ರೆ ಇಷ್ಟ ಆಗಿತ್ತು, ಇಷ್ಟೇ ನನಗೆ ತೋರ್ಸೋಕ್ಕಾಗಿದ್ದು. ಮಧ್ಯದಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅಥವಾ
ನಾನೇನಾದರೂ ತೋರಿಸಿಲ್ಲ ಅಂತಂದರೆ ಬೇಜಾರಾಗ್ಬೇಡಿ. ಸೊ ಬನ್ನಿ ಭದ್ರಾವತಿ ಹೋಗೋಣ, ರೆಕಾರ್ಡ್ ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ಹೋಗೋಣ. ಚೆನ್ನಾಗಿದ್ಯಾ? 20 ರೂಪಾಯ್ದು ಕೊಡಿ ಸಾಕು. 20 ರೂಪಾಯಿದು ಸಾಕು 20 ರೂಪಾಯಿದು. ಬೆಳಗ್ಗೆಯಿಂದ ತಿಂಡಿ ಮಾಡಿರಲಿಲ್ಲ, ಭದ್ರಾವತಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅರ್ಜೆಂಟಾಗಿ ಇದು ಕಡಲೆ ಆದರೂ ತಿನ್ನೋಣ ಅಂತ ತಿಂತಾ ಇದ್ದೀನಿ. ಭದ್ರಾವತಿ ಹೋಗಾದ್ಮೇಲೆ ಅಲ್ಲೆಲ್ಲಾದರೂ ತಿನ್ನೋಕ್ಕಾದ್ರೆ ತಿನ್ನೋಣ, ಅರ್ಜೆಂಟ್ ಕೆಲಸ ಇದೆ. ಫೋನ್ ಮಾಡಿದ್ದೆ, ಭದ್ರಾವತಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನಾವಿವಾಗ. ಫೋನ್ ಮಾಡಿದ್ದೆ ಬರ್ತೀನಿ ಅಂತಂದವನೇ. ಬಂದಿದ ತಕ್ಷಣ ಒಂದು ಟೀ ಕುಡಿದು ಇಲ್ಲ ಊಟ ಮಾಡಿ ಪಟ್ಟಂತ ಸ್ಟುಡಿಯೋ ಹೋಗಿ ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು. ಏನು ಬರ್ತಾನೆ ನೋಡೋಣ. ಗೈಸ್ ಫೈನಲಿ ಬಂದು ಪಿಕಪ್ ಮಾಡ್ದ. ಸೊ ಹೋಗ್ತಾ ಇದ್ದೀವಿ ಸ್ಟುಡಿಯೋಗೆ. ಡ್ಯಾನಿ ಹಾಯ್ ಹೇಳು ನಮ್ಮ ವ್ಯೂವರ್ಸ್ಗೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಜಸ್ಟ್ ಏನು ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ್ಟಂತ ಸ್ಟುಡಿಯೋ ಹೋಗೋಣ, ರೆಕಾರ್ಡ್ ಮಾಡೋಣ. ಬರೀ ಗೈಸ್ ಸ್ಟುಡಿಯೋ ಹೋಗ್ತಾ ಇದ್ದೀವಿ. ಡ್ಯಾನಿ ಫುಲ್ ಪ್ರಿಪೇರ್ ಆಗಿಬಿಟ್ಟು ಬಂದವನೆ. ಬನ್ನಿ ಸ್ಟುಡಿಯೋ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸಾಂಗ್ ಇಂದ ಮಾತಾಡಿದಾರೆ ಗೊತ್ತಾ? ಹಂಗಿದೆ ಸಾಂಗ್ ಇಂದ. ನಮ್ಮ ಸಾಂಗಾ ಮಾತಾಡ್ಲೇಬೇಕಲ್ವಾ? ಹಂಗೆ ಮಾಡಿದೀವಲ್ವಾ ಸಾಂಗ್ನ. ವ್ಲಾಗ್ ಸರ್, ಯೂಟ್ಯೂಬ್ ವ್ಲಾಗ್ ನಡೀತಾ ಇದೆ. ಅಂತರಗಟ್ಟೆ ಜಾತ್ರೆಗೆ ಹೋಗಿದ್ವಿ, ಅಲ್ಲಿಂದನೂ ಬ್ಲಾಗ್ ನಡೀತಾ ಇದೆ. ಸ್ಟಾರ್ಟ್ ಮಾಡೋಣ ಡ್ಯಾನಿ? ಬನ್ನಿ ಗಾಯ್ಸ್, ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ. ಗೈಸ್ ಫೈನಲಿ ರೆಕಾರ್ಡಿಂಗ್ ಏನೋ ಕಂಪ್ಲೀಟ್ ಆಯಿತು. ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ನಮ್ಮ ಡ್ಯಾನಿ ಕೂಡ ಇದ್ದಾನೆ. ಟೀ ಕುಡ್ಕೊಂಡು ಆಮೇಲೆ ಚರ್ಚೆ ಮಾಡಿ ಸೀದಾ ಊರಿಗೆ ಹೋಗ್ಬೇಕು. ಗೈಸ್ 1 ಅವರ್ ಮೇಲಾಯಿತು ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಭದ್ರಾವತಿಗೆ. ನೀವು ಹೋಗು ಅಂದರೂ ಹೋಗ್ತಾ ಇಲ್ಲ, ನಾನು ಬಿಟ್ಟೇ ಹೋಗ್ತೀನಿ ಅಂತ ಕುತ್ಕೊಂಡ್ಬಿಟ್ಟಿದ್ದಾನೆ ಡ್ಯಾನಿ. ಆ ಥರ ಏನಿಲ್ಲ, ಬಸ್ ನೋಡಿದ್ರೆ ಬಸ್ಸು ಬರ್ತಾ ಇಲ್ಲ, ಟೆನ್ಷನ್ ಆಗೋಗ್ಬಿಡುತ್ತೆ. ಏನು ಶಿವಮೊಗ್ಗದಿಂದ ಬಸ್ ಬಿಟ್ಟಾಯಿತು, ಏನು ಬಸ್ ಡ್ರೈವರ್ ಏನಾದರೂ. ನನಗೆ ಕಡೂರಲ್ಲಿ ನಾನು ಲೇಟಾಗಿ ಹೋಗ್ಬಿಟ್ರೆ ನನ್ನ ಕಡೂರಿಂದ ನಮ್ಮೂರಿಗೆ ಹೋಗಿ ನನಗೆ ಬಸ್ ಇರೋಲ್ಲ, ಬೈಕ್ ಇರೋಲ್ಲ. ನೋಡ್ಬೇಕಾದ್ರೆ ನಾವು ನಮ್ಮ ಬಾಯ್ಸ್ಗೆ ಯಾರಿಗಾದ್ರೂ ಫ್ರೆಂಡ್ಸಿಗೆ ಯಾರಿಗಾದ್ರೂ ಕರ್ಸ್ಕೋಬೇಕು. ನೋಡೋಣ ಬಸ್ ಯಾವಾಗ ಬರುತ್ತೆ ಅಂತ. ಗಾಯ್ಸ್ ಬಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗಾದ್ರೂ ಹೋಗೋಣ ಅಂತ ಅಂದ್ಬಿಟ್ಟು ವೇರ್ ಇಸ್ ಮೈ ಟ್ರೈನ್ ಅಪ್ಲಿಕೇಶನಲ್ಲಿ ಟ್ರೈ ಮಾಡಿ ನೋಡಿದ್ವಿ. 5 ನಿಮಿಷ ಇತ್ತು ಟ್ರೈನು. ಸೀರಿಯಸ್ ಆಗಿ ಆ 5 ನಿಮಿಷ ನಾವು ಆಟೋ ಡ್ರೈವರ್ ಪಾಪ ಹೇಳಿ ಅವ್ರು ಪಾಪ ತುಂಬ ಸ್ಪೀಡಾಗಿ ಡ್ರೈವ್ ಮಾಡಿದ್ರು. ಕ್ಯಾಚ್ ಮಾಡೋಕೆ ನೋಡಿದ್ರೆ ಟ್ರೈನ್ ಆಗಲೇ ಇಲ್ಲ. ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ, ಟ್ರೈನು ಅದೇ ಮೂಮೆಂಟ್ಗೆ ಟ್ರೈನು ಪಾಸ್ ಆಗ್ಬಿಡ್ತು. ಎಷ್ಟು ಬೇಜಾರಾಯಿತು ಅಂದರೆ ಏನು ಹೇಳಿ ಏನು ಬಿಡಲಿ ಅಂತ ಪಾಸ್ ಆಗ್ತಾ ಇಲ್ಲ. ಎಲ್ಲ ನಸೀಬ. ಮತ್ತೆ ರಿಟರ್ನ್ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದೀವಿ. ಮತ್ತೆ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದೀವಿ. ಇದು ನಮ್ಮ ಗ್ರಾಚಾರ. ಸರಿ ಬರ್ಲಾ ಡಾನಿ? ಬಾಯ್ ಬರ್ತೀನಿ, ಹುಷಾರು. ಗೈಸ್ ಫೈನಲಿ ಬಸ್ ಸಿಕ್ಕೈತೆ. ಬಸ್ಸಲ್ಲಿ ಹತ್ಕೋಬೇಕು. ಕಡೂರಿಗೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್ ಫೈನಲಿ ನಮ್ಮ ಕಡೂರು ಬಸ್ ಸ್ಟ್ಯಾಂಡ್ಗೆ ಬಂದೆ. ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೀನಿ, ಅವ್ನು ಬರ್ತಾ ಇದ್ದಾನೆ, ಪಿಕಪ್ ಮಾಡ್ತಾನೆ ಅಂತ ಅಂದ. ಬಟ್ ಬಸ್ ಬೇಗ ಬಂದುಬಿಡ್ತು, ಅವನಿಗೆ ಬರ್ತಾ ಇದ್ದಾನೆ. ಟೀ ಕುಡ್ಕೊಂಡು ಅದಾದಮೇಲೆ ನಮ್ಮೂರು ಬ್ರದರ್ಸ್ಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಾ ಇದ್ದಾರೆ. ನನಗೆ ಪಿಕಪ್ ಮಾಡ್ಕೊಡೋಕೆ ಇಲ್ಲಿಂದ ನಮ್ಮೂರಿಗೆ ಹೋಗಿ ಬಸ್ ಇಲ್ಲ. ಸೊ ದಟ್ಸ್ ದ ವೇ, ನಾವು ಬೈಕಲ್ಲೇ ಹೋಗಬೇಕಾಗತ್ತೆ. ಬ್ರದರ್ಸಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಾ ಇದ್ದಾರೆ. ಅವ್ರು ಬರೋಷ್ಟರಲ್ಲಿ ನನ್ನ ಫ್ರೆಂಡಿಗೆ ಮಾತಾಡಿಸ್ಕೊಂಡು ಟೀ ಕುಡ್ಕೊಂಡು ಅದಾದಮೇಲೆ ನಮ್ಮೂರಿಗೆ ಹೋಗ್ಬೇಕು. ಗಾಯ್ಸ ಪಕ್ಕದಲ್ಲೇ ಟೀ ಇರೋದು. ಟೀ ತೊಗೊಂಡ್ಬಿಟ್ಟು ನಾನು ಮೇಲ್ಗಡೆ ಹೋಗ್ತಿದ್ದೆ ನೆಮ್ಮದಿಯಾಗಿ ಕುಡಿಯೋಣ ಅಂತ. ನೋಡಿ ಅದೇ ಕ್ಯಾಂಟೀನು, ಬಟ್ ನಮಗೆ ಮೇಲೊಂಥರ ನೆಮ್ಮದಿ ಅಲ್ವಾ ಸಲ್ಮಾನ್? ಹೌದು. ಮೇಲ್ಗಡೆ ಬಂದು ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ, ನಮ್ಮ ಕಡೂರು ರೈಲ್ವೆ ಸ್ಟೇಷನು. ಅದನ್ನೆಲ್ಲ ನೋಡ್ತಾ ಈ ಕಡೆ ಎಲ್ಲ ಯಾರ್ಯಾರು ಬರ್ತಾ ಇರ್ತಾರೆ, ಯಾರ್ಯಾರು ಹೋಗ್ತಾ ಇರ್ತಾರೆ, ಎಲ್ಲದನ್ನ ನೋಡ್ಬೋದು. ಆ ಕಡೆ ಕಡೂರು ಬಸ್ ಸ್ಟ್ಯಾಂಡ್ ಕಾಣಿಸುತ್ತೆ. ಒಂಥರ ವೈಬ್ ಅಂದ್ಕೊಳ್ಳಿ. ಗೈಸ್ ಮೇಲಿಂದ ಟೀ ಕುಡ್ಕೊಂಡು ಕೆಳಗಡೆ ಬಿಲ್ ಕೊಡೋಣ ಅಂತ ಬಂದರೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಆಗಿ, ಬ್ರದರ್ಸ್ ಆಗಿ, ಹಾಗೆ ಕಡೂರಿನ ಫೇಮಸ್ ಕಂಟೆಂಟ್ ಕ್ರಿಯೇಟರ್ಸ್ ಹಾಗೂ ಇನ್ಫ್ಲೂಯೆನ್ಸರ್ಸ್ ಆಗಿರುವಂಥ ನನ್ನ ಫ್ರೆಂಡ್ಸ್ ಇಲ್ಲಿದ್ದಾರೆ. ಸಿಕ್ಕರು ಅಚಾನಕ ಭೇಟಿ. ಇವರು ನೋಡಿರ್ತೀರಾ ಗೋಸ್ಬೀರ್ ಅಂತ ಇನ್ಸ್ಟಾಗ್ರಾಮಲ್ಲಿ. ಹಾಯ್ ಮಾಡು, ಹಾಯ್ ನಮ್ಮ ವ್ಯೂವರ್ಸ್ಗೆ. ಆಮೇಲೆ ಇಲ್ಲಿದ್ದಾರೆ ಶಿಕಾಲ್ ಮಿ ಬಾಬ್, ಒನ್ ಆಫ್ ದ ಫೇಮಸ್
ಕಡೂರಿನ ಕಂಟೆಂಟ್ ಕ್ರಿಯೇಟರ್. ಆಮೇಲೆ ಇಲ್ಲಿದ್ದಾರೆ ಸೆಲೆಬ್ರಿಟಿ ಸಲ್ಮಾನ್ ಅಂತ. ಆಮೇಲೆ ಇಲ್ಲಿದ್ದಾರೆ ಸುಲ್ತಾನ್ ಅಂತ. ನೆಕ್ಸ್ಟ್ ಬ್ರದರ್ ಇಲ್ಲಿದ್ದಾರೆ. ನನ್ನ ತಮ್ಮ ಇವನು ಪಿಕಪ್ ಮಾಡ್ಕೊಳಕಂತ ಬಂದಾನೆ. ಅವಾಗಲೇ ಹೇಳಿದ್ನಲ್ಲ ಬಸ್ ಸ್ಟ್ಯಾಂಡಿಗೆ ಬಂದಾಗ ಪಿಕಪ್ ಮಾಡ್ಕೊಂಡು ಬರ್ತಾನೆ ಅಂತ. ಬಂದಿದ್ದಾನೆ. ಟೀ ಕುಡ್ಕೊಂಡು ಮಾತಾಡ್ಕೊಂಡು ಇದರಿಂದ ಪಾಸ್ ಆಗಿಬಿಟ್ಟು ಊರಿಗೆ ಹೋಗ್ತೀವಿ. ಸೊ ಅದಾದಮೇಲೆ ಅಲ್ಲಿಗೆ ಊರಿಗೆ ಹೋಗಾದ್ಮೇಲೆ ನಮ್ಮ ವ್ಲಾಗ್ ಎಂಡ್ ಆಗುತ್ತೆ. ವೆಯ್ಟ್ ಮಾಡ್ತಾ ಇರಿ. ಓಕೆ ಗಾಯ್ಸ್, ಸೊ ಫೈನಲಿ ನಾವು ನಮ್ಮ ಊರಿಗೆ ರೀಚ್ ಆಗಿದ್ದೀವಿ. ನನ್ನ ತಮ್ಮ ಬೆಂಕಿ ಕಾಯಿಸೋನೆ. ತುಂಬ ಚಳಿ ಇತ್ತು ಕಡೂರಿಂದ ಬರ್ತಾ ಇರಬೇಕಾದ್ರೆ. ಸೊ ಚಳಿ ಕಾಯಿಸ್ಕೊಂಡು ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬೆಂಕಿ ಕಾಯಿಸ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷವಾದ ಬ್ಲಾಗು. ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಅಂತರಗಟ್ಟೆ ಜಾತ್ರೆದು. ಅದ್ರ ಬಗ್ಗೆ ನನಗೆ ಡೀಪಾಗಿ ಏನೂ ಗೊತ್ತಿಲ್ಲ. ಸಾಧ್ಯವಾದಷ್ಟು ನಾನು ಅರ್ಥಕೊಂಡಷ್ಟು ಮಟ್ಟಿಗೆ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಸಾಂಗ್ ಕೂಡ ಬಿಡುಗಡೆ ಆಗುತ್ತೆ. ಯಾವ ಸಾಂಗು ಏನು ಅಂತಂದ್ಬಿಟ್ಟು ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ನೋಡಿದ್ರಲ್ಲ. ಸೊ ವಿಡಿಯೋ ಬಗ್ಗೆ ಇರುವಂಥ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅನ್ಸಿಲ್ ದೆನ್ ನಮಸ್ಕಾರ.